ಬೆಂಕಿಲೇ ಕಲ್ಯ ಬೆಂಕಿ ನೋಡ್ರಲ್ಲ ನಿಂತಂಬರ್ಲೇ ತಗೋಣ ಏನ್ ತಗೋತೀನಿ ಸಂಖ್ಯೆ ಹೆಂಗದೀಗ ಏ ರಾಮ್ಯ ಓಯಪ್ಪ ಆ ಸಂಖ್ಯೆ ಹೆಂಗೈತೀಗ ಆರಾಮಾಗೈತ್ರಿ ಅವಂಗ ಹೇಳು ಅವ ನಾಳೆ ಬರುದು ಬೇಡ ನಮ್ಮ ಹತ್ರ ಮಂದಿ ಮಾತಾಡ್ತಾನೆ ಹುಡುಗ ಮೊದಲೇ ಬಂದಾನ ಎದೆ ಓಡ್ಕೊಂಡ ಏ 14 ಏನು ಊರಿಂದ ವಾಲಿಕಾರ ಬಂದಾನೆ ಏನಂತ ಅವರು ನಮ್ಮ ಊರಿನಾಗ ಏರ್ ಬಂದು ನಮ್ಮ ಬಣವಿಗೆಲ್ಲ ಕೊಳ್ಳೆ ಇಟ್ಟೋಗ್ಯಾರು ಅವರು ಅಂದ್ರೆ ಯಾರು ಮಾರ್ನಾಯಕನ ಮಂದಿ ಅದಕ್ಕೆ ನಣೆ ನಿನ್ನ ಕರ್ಕೊಂಬಂತ ತೋರ್ಸಾರು ಈಗಿಂದೀಗ ನೀವೆಲ್ಲ ಹೊರಟು ಬರ್ಬೇಕಂತ ಆದ್ರೆ ನಾಳಿನ ಕಾದಾಟ ಯಾಕೋ ಅವ್ರು ಇಲ್ಲೇ ಅದಾರು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ವೆಜ್ಜಿಡ ಮತ್ತು ಅವ್ನ ಮಂದಿನ ಮುಗಿಸೇ ಬಿಡ್ಬೋದು ಇಲ್ಲ ನಾಳೆ ಯುದ್ಧನ ಮಾಡಂತ ಗಡನ ಹೊರಟು ಬಂದು ಬಿಡ್ಬೇಕಂತ ಸರಿ ಧಣ್ಯರು ಹೇಳ್ದಂಗ ನಡ್ರ ತಿರುಗಿ ಊರಿಗೆ ಹೋಗೋಣ ಎಲ್ರಿಗೂ ಹೇಳ ಬಾಪ್ಪರೇ ಇದಕ್ಕನ್ನಬೇಕು ಕರಾಮತಿ ಅಂತ 10 ವರ್ಷದಾಗ ಆ ಕಪ್ಪದ್ದಿನ ಎಂದೂ ಯಾರು ಹಿಂಗ ಚಲ್ಲಾ ಪಿಲ್ಲಿ ಮಾಡಿ ಚಲ್ ಹಂತ ತಿನ್ಸಿದ್ದಿಲ್ಲ ಅದನ್ನ ನೀ ಮಾಡಿದೆ ಹೌದನ್ಬೇಕಾ ನಿನಗ ಕರಮಾಡಿ ಅಂತ ನುರಿತ ದಂಡ ನಾಯಕ ರಣಭೂಮಿ ಬಿಟ್ಟು ಓಡಿ ಹೋಗುವಾಗ ಮಾಡಿದೆ ಅಂದ್ರ ಈಕ ಹೊಟ್ಟಿಗೆ ಹೊಟ್ಟಿ ಇರಿದರು ತಲೆ ಮೇಲೆ ಎತ್ತಿ ತಂದರು ಗಂಡುಗಲಿ ಎಂದರು ಹೊಟ್ಟೆ ಇರಿದರು ತಲೆ ಎತ್ತಿ ಸೊಂಡೆಲೆ ತಂದರು ಗಂಡುಗಲಿ ಎಂದರು ಹೊಟ್ಟಿಗೆ ಹೊಟ್ಟೆ ಇರಿದರು ಸೊಂಡೆಲೆ ತಂದರು ಗಂಡುಗಲಿ ಎಂದರು 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 ಸೊಂಡೆಲೆ ತಂದರು ಅಜ್ಜ ಹಂಗ ಮಾಡ್ಬಾರ್ದು ಮಂದಿಗೆ ಅವಮಾನ ಹಂಗ ಮಾಡ್ಬಾರ್ದು ಮನೆಗೆ ಹೋಗಿ ನಡಿ ಹೋಗ್ ಮನೆಗೂ ಬಾ ತುಡುಗರು ನೀಚರು ಇದರಿಂದ ಬಂದು ಕುತ್ತಿಗೆ ಕೊಯ್ಯೋರು ನನ್ನ ಮನೆಯಾಗಿನ ನನ್ನ ಸ್ವಂತದ ಮನೆಯಾಗಿನ ಕಣಸ ಬಡವಿ ಆಸು ಸುಟ್ರು ಅಯ್ಯೋ ಶಿವನ ಮಲ್ಕೋರಿ ಯಾಕೆ ಸುಳ್ಳ ಮನಸ್ಸಿಗೆ ತ್ರಾಸ ಮಾಡ್ಕೋತೀರಿ ಹೌದು ನೀ ಎಲ್ಲ ಹೇಳ್ತಿ ಆದ್ರೆ ಮುಕ್ಕಾದ ಮಾನೆ ಹೇಗೆ ತಿರುಗಿ ಬದೀತಿ ನುಂಗ್ಕೊಳ್ರಿ ಧಣಿ ನುಂಗ್ಕೊಳ್ರಿ ನಾ ಹೇಳ್ತೀನಿ ಇದು ವೆಜ್ಜಡನ ಅಳವಿಂದಲ್ಲಿದು ಬ್ಯಾರೆ ಇನ್ನೊಂದು ಕೈ ಕೂಡ ಐತಿದ್ರಾಗ ವೆಜ್ಜಡ ಕಾದೋಡೋ ಗತ್ತು ನಮಗ್ ಗೊತ್ತಿಲ್ಲೇನು ನಮ್ಮ ಮಗ ಅವನು ಎದುರು ಮುಚ್ಚುಮರಿ ಇಲ್ಲ ಇದು ಆ ಹೊಸಬನ ಕೈವಾಡಿ ಇರಬೇಕು ಆ ಒಂದು ಹಳ್ಳಿ ನಮ್ ಕೈಯಾಗ ಸಿಕ್ಕಿತ್ತಂದ್ರ ಇಡೀ ಬಯಲು ಸೀಮೆನೇ ನಮ್ದಾಗ್ತಿತ್ತಲ್ಲೋ ಗಣಿ ಈಗಿರೋ ಮಾತು ನೀವು ಕೈ ಕಾಲ್ಗಿಡಬಾರ್ದು ಅನ್ನೋದಕ್ಕ ಆ ಮನುಷ್ಯನ್ನೇನು ನಾನು ಬೇಕಾದಂಗೆ ನೋಡ್ಕೊಂತೀನಿ ಸಾಕು ನಿಮ್ ಈ ಜಗಳದ ಮಾತು ಸುಮ್ಮನಿರ್ರಿ ನೀವು ಮಲ್ಕೋರಿ ಇರ್ಗ ನೀವೊಂದು ಹಾಡು ಹೇಳು ಸಾಕಿವ್ರದು ಅಲ್ಲೇ ನೀನಿದ್ರ ನಿನ್ ಮಗ ಹೀಗ ನಾಚುಗೋ ಅಂತಾನು ನೀ ಹೋಗು
ಅಮ್ಮ ಹಾಡ್ಲಿ. ಇಕ್ಕ ಇಲ್ಲೇ ಊಟ ಮುಗಿಸ್ತಾನೆ. ಅವ್ವ ಅವ್ರ ಅಚ್ಚ ಅವನ ಮ್ಯಾಗ ಬಹಳ ಆತು. ಈಗ ತುಟಿ ಮುದ್ದು ಮಾಡಿ ಆ ಹುಡುಗನ್ನ ಅಡ್ನಾಡಿ ಮಾಡಿರ್ತೀರಾತು. ಈ ಹಾಡೋದು, ಈ ಸವಿ ಸವಿ ಊಟ ನಮ್ಮಂಥವ್ರ ಮಕ್ಕಳಿಗ ತಡ ಅಲ್ಲ. ನಮ್ಮ ಹಿಂದಿನ ಹುಡುಗರು ಈ ವಯಸ್ಸಿಗೆ ಯುದ್ಧ ಆಡ್ತಿದ್ರು. ನಾ ಇವಂಗ ಕತ್ತಿ ಎತ್ಲಿಕಾರ ಕಲಿಯೋ ಅಂದ್ರೆ ನೀವು ಕತಿ ಹೇಳಕ್ ಹಚ್ತೀರಿ. ನಿಮಗ ಆ ಕಾದಾಟ ಹಿಂದೂ ಮರ್ಯಾದೆ ಇಲ್ಲೇನು? ಪಾಪ ತಾಯಿ ಕಳ್ಕೊಂಡು ಪರದೇಶ್ ಹುಡುಗ. ನೀವ್ ಹೋಗಿನ್ನ ಬಾ. ಹಾಡಿರ್ಗ ಹಾಡು. ಒಂದಾನೊಂದು ಕಾಲದಾಗ ಏಸೊಂದ ಮುದವಿತ್ತ, ಏಸೊಂದ ಮುದವಿತ್ತ, ಮುದಕ್ಕೊಂದು ಹದ ಇತ್ತ, ಅದಕ ಹಂಗಾಮಿತ್ತ, ಅದಕ್ಕೊಂದು ಶಿವನಾಂಕುಶವಿತ್ತ. ಒಂದಾನೊಂದು ಕಾಲದಾಗ ಮುದಕೊಂದ ಹದವಿತ್ತ, ಹದಕ ಹಂಗಾಮಿತ್ತ, ಹದಕೊಂದು ಶಿವನಾಂಕುಶವಿತ್ತ. ಒಂದಾನೊಂದು ನಿನ್ನ ಹಾಡು ಕೇಳ್ತು ಬಂದೆ. ನೀ ಏನೋ ತಿಳ್ಕೋಬೇಡ. ನಂಗೇನು, ಯಾವ ಮನೆ ಕೊಟ್ಗಿನು ಮನಿನ. ಅದನಕ್ ಹಾಕ. ಊಟ ಆಗೈತಿಲ್ಲೋ? ಇದೆಲ್ಲ ಯಾಕೆ ತಂದೆ ತಂಗೆ? ಬೇಕಾಗಿಲ್ಲ. ಇಲ್ಲಿ ನೋಡ್, ನಮ್ ಮನ್ಯಾಗ ಮಲಗ್ಬೇಕಾರ ಮನ್ಸೇರಂಗ್ ಮಲಗ್ಬೇಕು. ಈಗೇನು ದನದಂಗ್ ಮಲಗ್ತೀನಿ? ನಂಗದೆಲ್ಲ ಗೊತ್ತಿಲ್ಲ. ಮಕ್ಕೋ ಇನ್ನು. ಏಯ್, ಅದನ್ನ ಯಾಕೆ ತಗದಿ? ಹಾಸ್ಕೊಂಡ್ ನೋಡೋಣ. ಅದನ್ನ ಕಿತ್ ಬಗಿಬೇಡ ಮತ್ತೆ. ಗಡಾನ್ ಆಗ್ಬೇಕು. ಇನ್ನೊಂಬ ಇನ್ನೊಂಬ ಹೇಳು. ಸಾಕ್ ಸಾಕ್ ನೋಡು, ಕಾಲ್ ಗಟ್ಟಿಯಾಗಿ ಊರ್ಬೇಕು. ಗಟ್ಟಿಯಾಗಿ ನಿಂದ್ರೆ ಶುರು ಮಾಡು. ಬಾ ಬಾ. ಜಯ, ನೀ ಆ ಬಡ್ಗಿ ತಿರ್ಬೋದು ಒಂದಿಟ್ ಗಡ ಮುಗಿಸ್ತೀಯ? ನಿನ್ಗಂತ ಒಂದ್ ಬೇರೆ ತಿನಿಸ್ ಮಾಡ್ಕೊಂಡ್ ತಂದಿನಿ, ಅದಾರ್ ಹೋಗ್ತೈತಿ. ಬಾ. ನಿನಗಂತ ಮಾಡ್ಕೊಂಡ್ ಬಂದಿನೋ ಅಪುರಾಗಿಲ್ಲ. ನನ್ ಸಂಗಾಟಿಗೆ ಸಣ್ಣ ಮಕ್ಳಿಗೆ ಮಾಡ್ದೆ ಮಾಡಿ. ಅಯ್ಯೋ ಮಂಗ್ಯ, ನಾ ಏನ್ ಮಾಡಿನ್ಲ ನಿನಗ? ನನಗ್ ಬ್ಯಾಸರ ಆತಂತ ಹುಕ್ಕಿ ಮಾಡ್ಕೊಂಡ್ ಬಂದ್ರ ನೀದೇನೋ ಬೇರೆ ರೊಳ್ಳಿನ ತೆಗ್ದಿಯಲ್ಲ. ಅದೇನೋ ಆಗ್ಲಿ, ಅವನೆದ್ರಿಗೆ ಹೀಗೆ ಸಣ್ಣ ಮಕ್ಳಿಗೆ ಮಾಡ್ದಂಗೆ ಮಾಡಿದ್ರೆ ನನಗೆ ಹೆಂಗೆ ಅನಿಸ್ತೈತಿ?